ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಮುಕ್ತಾಯ ಯಾವಾಗ? ನೋಡ್ಕೊಂಡು ನಿಮಗೆ ವಾಪಸ್ ಫೋನ್ ಮಾಡಲ್ಲ, ನಾನು ಮಾಡಲ್ಲ, ನಮ್ಮ ಆಫೀಸ್ನವರು ಮಾಡಲ್ಲ. ಯಾರಾದ್ರೂ ನಮ್ಮ ಹೆಸರು ಹೇಳ್ಕೊಂಡು ಮಾಡ್ಬಿಟ್ರೆ ನೀವು ಮೋಸ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಮೊದಲೇ ಅಷ್ಟಮ ಶನಿ ಇದ್ದೀರಾ ಸಿಂಹರಾಶಿಯವರು ಅಂತ. ನೋಡಿ, ಬಹಳ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಅಂದ್ರೆ ಮೀನ ರಾಶಿಯಲ್ಲಿ ಶನೇಶ್ವರನ ಪ್ರಭಾವ, ಅಷ್ಟಮ ಶನಿ ಪ್ರಭಾವ ಶುರುವಾಗಲೇ 1.5 ವರ್ಷ ಆಗೋಗಿದೆ. ಟೋಟಲ್ 2.5 ವರ್ಷ ಇರುತ್ತೆ ಅಷ್ಟಮ ಶನಿ, ಅದ್ರಲ್ಲಿ 1.5 ವರ್ಷ ಮುಕ್ತಾಯ, ಇನ್ನು 1 ವರ್ಷ ಬಾಕಿ ಇದೆ. 2027ನೇ ಇಸ್ವಿ ಅಂದ್ರೆ ಮುಂದಿನ ವರ್ಷ ಜೂನ್ 3ನೇ ತಾರೀಕಿಗೆ ಮೀನ ರಾಶಿಯವರಿಗೆ ಅಷ್ಟಮ ಶನಿ ಮುಕ್ತಾಯ. ಅದ್ರ ನಂತರ ನಿಮಗೆ ಅಷ್ಟಮ ಶನಿ ಇರಲ್ಲ. ಆದ್ರೆ ಈ 1 ವರ್ಷಗಳ ಕಾಲನರು ಇರುತ್ತಲ್ಲ, ಸುದೀರ್ಘವಾಗಿರಲಿದೆ. ಅದೇ ಜೂನ್ನಿಂದ ನಿಮಗೆ ಸಿಂಹರಾಶಿಯವರಿಗೆ ಗುರುಬಲವು ಮುಕ್ತಾಯ. ಈ ಕಡೆ ಗುರುಬಲನೂ ಇರಲ್ಲ, ಈ ಕಡೆ ಅಷ್ಟಮ ಶನಿ ಪ್ರಭಾವ ಜೋರಾಗಿರುತ್ತೆ. ದೋಷಾನ್ ಲಕ್ಷಾನ್ ಪ್ರಹರಂತಿ, 1,00,000 ದೋಷ ಇದ್ರೂ ಕೂಡ ಒಂದು ಗುರು ಪರಿಹಾರ ಮಾಡ್ತಿದ್ದ. ಅದೇ ಗುರು ನಿಮಗೆ ಅಷ್ಟಮ ಶನಿಯನ್ನ ಇಷ್ಟು ದಿನಗಳ ಕಾಲ ನಿಮಗೆ ಏನೋ ಸಮಸ್ಯೆ ಆಗದಂಗೆ ಅಥವಾ ದೊಡ್ಡದಾಗಿ ಆಗದೆ ಇರಂಗೆ ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಗುವ ರೀತಿಯಲ್ಲಿ ಏನೋ ಒಂದು ಕಂಟ್ರೋಲ್ ಮಾಡ್ಬಿಟ್ಟಿದ್ದ ಗುರುಗ್ರಹ. ಆದ್ರೆ ಜೂನಿಂದ ಆಚೆಗೆ ಅದು ಇರಲ್ಲ. ಅಷ್ಟಮ ಶನಿ ಪ್ರಭಾವ ಸ್ಟ್ರಾಂಗ್ ಆಗಿ ಇರಲಿದೆ. ಸೊ ಇದನ್ನ ಎದುರಿಸಲಿಕ್ಕೆ ನೀವು ಸಿದ್ಧರಾಗ್ಬಿಡ್ಬೇಕು. ಏನೋ ವಿಠಲ್ ಗುರುಗಳು ಏನೋ ಎದುರಿಸ್ತಾ ಇದಾರೆ ವಿಡಿಯೋ ಮಾಡಿ, ಎದುರಿಸ್ತಾ ಇರೋದಲ್ಲ ಸ್ವಾಮಿ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಿಮಗೆ ವಿಷಯ ಮಾಹಿತಿ ಕೊಡ್ತಿರೋದು. ಇಷ್ಟು ದಿನಗಳ ಕಾಲ ಅಷ್ಟಮ ಶನಿ ಇದ್ರು, ಗುರುಬಲ ಇತ್ತು, ನೀವು ಬಚಾವಾಗಿದ್ರಿ. ಇನ್ನು ಗುರುಬಲ ಇರಲ್ಲ, ಅಷ್ಟಮ ಶನಿ ಇರ್ತದೆ, ಇದ್ರ ಬಗ್ಗೆ ಗಮನಿಸಿ ಅಂತ ಹೇಳಿ. ಅಷ್ಟಮದಲ್ಲಿ ಶನಿಯಲ್ಲಿ ಇನ್ನೇನೇನು ಆಗ್ಬೋದು ಇನ್ನು 1 ವರ್ಷದಲ್ಲಿ? ಆರೋಗ್ಯ, ಇದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಸಿಂಹರಾಶಿಯರು ಆರೋಗ್ಯದ ಬಗ್ಗೆ ಗಮನಿಸಿ. ಎಲ್ಲಂದ್ರಲ್ಲಿ ಬೀದಿನಲ್ಲಿ ಅಲ್ಲಿ ಇಲ್ಲಿ ಫುಡ್ ಏನೋ ತಿನ್ನೋದು, ಆಮೇಲೆ ಏನೋ ಹೋಟ್ಲಲ್ಲೇ ಯಾವಾಗ್ಲೂ ತಿನ್ಕೊಂಡಿರೋದು ಅಥವಾ ರೋಡ್ ಸೈಡ್ ಯಾವಾಗೂ ಜಂಕ್ ಫುಡ್ ತಿನ್ನೋದೆಲ್ಲ ಬಿಡಿ. ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಿ. ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಮಲ್ಕೊಳ್ಳಿ, ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಎದ್ದೇಳಿ, ಬೆಳಗ್ಗೆ ಬೇಗ ಎದ್ದೇಳಿ, ರಾತ್ರಿ ಬೇಗ ಮಲ್ಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿ. ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರ ಮನೆಯಲ್ಲೇ ಮಾಡಿದ್ದು ದಯವಿಟ್ಟು ಊಟ ಮಾಡಿ. ಗೊತ್ತಲ್ವಾ? ಹೊರಗಡೆಗೆಲ್ಲ ತಾತ್ಸಾರ, ಅಯ್ಯೋ ಬಿಡು ಊಟ ಮಾಡ್ಕೊಂಡ್ರೆ ಆಯ್ತು. ಊಟ ಇಂಪಾರ್ಟೆಂಟ್ ಅಲ್ಲಪ್ಪ, ಕೆಲಸ ಇಂಪಾರ್ಟೆಂಟು. ಇದೇ ಡೈಲಾಗೆ ನಿಮ್ಮ ಆರೋಗ್ಯನ ಸರ್ವನಾಶ ಮಾಡ್ತಕ್ಕಂಥದ್ದು. ಸೊ ಆದ್ರಿಂದ ಈ ತರದ್ದು ಇಂಪಾರ್ಟೆಂಟ್. ಊಟನೂ ಇಂಪಾರ್ಟೆಂಟೇ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳಿದ್ದಾರೆ. ಸೊ ಆದ್ರಿಂದ ಶರೀರ ಸರಿಯಾಗಿರ್ಬೇಕು ಅಂದ್ರೆ ಊಟ ಕರೆಕ್ಟ್ ಟೈಮ್ ಮಾಡ್ಬೇಕು. ಅತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಸೊ ಆದ್ರಿಂದ ಆಹಾರ ಸೇವನೆ ಬಗ್ಗೆ ಗಮನಿಸಿ, ಆರೋಗ್ಯದ ಬಗ್ಗೆ ಗಮನಿಸಿ. ಚಿಕ್ಕ ಪುಟ್ಟ ಆರೋಗ್ಯ ಬಾಧೆ ಬಂದ್ರು ಡಾಕ್ಟರ್ ಹತ್ರ, ಅಯ್ಯೋ ಇದೆಲ್ಲ ಏನ್ ತೊಂದರೆ, ಡಾಕ್ಟರ್ ಹತ್ರ ಎಲ್ಲ ಹೋಗುವಂತದಲ್ಲ, ಬೇಡ, ಹೋಗಿ ಸಲ ಡಾಕ್ಟರ್ ಚೆಕಪ್ ಮಾಡ್ಲಿ. ಏನೀಗ ಯತ್ನೇ ಕೃತೇ ಕೋತ್ರ ದೋಷ, ಪ್ರಯತ್ನ ಮಾಡಿ ನೋಡಿ ಏನಾಗಿದೆ ಅಂತ ನೋಡಿ. ಏನು ಆಗಿಲ್ಲಪ್ಪ ಅಂದ್ರೆ ಡಾಕ್ಟರ್ ಹೇಳ್ತಾರೆ ನೋ ಪ್ರಾಬ್ಲಮ್. ಬಟ್ ಶನೇಶ್ವರ ಅಷ್ಟಮ ಶನಿ ಪ್ರಭಾವ ಆರೋಗ್ಯದ ಮೇಲೆ ಫಸ್ಟ್ ಇರ್ತದೆ. ಎರಡನೇದಾಗಿ ಬರೀ ನಿಮ್ದಂತಲ್ಲ, ವಿವಾಹಿತ ಸಿಂಹರಾಶಿಯ ಸ್ತ್ರೀಯರಿಗೆ ಯಜಮಾನರ ಆರೋಗ್ಯದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮಾಂಗಲ್ಯ ಸ್ಥಾನದಲ್ಲಿ ಶನೇಶ್ವರ, ಸೊ ಅದು ಕೂಡ ಸಮಸ್ಯೆನೆ. ಅದರಿಂದ ವಿವಾಹಿತ ಸಿಂಹರಾಶಿಯ ಸ್ತ್ರೀಯರು ಕೂಡ ಇನ್ನೊಂದು ವರ್ಷ ಕಾಲ ಬಹಳ ಯಜಮಾನರ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕು. ಸ್ತ್ರೀಯರಾದ್ರೆ ನಿಮ್ಮ ಆರೋಗ್ಯನೂ ಎಚ್ಚರ, ಯಜಮಾನರ ಆರೋಗ್ಯನೂ ಎಚ್ಚರ. ಪುರುಷರಾದ್ರೆ ನಿಮ್ಮ ಆರೋಗ್ಯದ ಬಗ್ಗೆನೇ ಎಚ್ಚರ ವಹಿಸಿ ಅಂತ ಹೇಳಬೇಕಾದ ಪರಿಸ್ಥಿತಿ. ಬರೇ ಆರೋಗ್ಯನ ಅಲ್ಲ, ಆರ್ಥಿಕತೆಯ ವಿಚಾರ. ಅಷ್ಟಮದ ಶನಿಯ ಪೂರ್ಣ ದೃಷ್ಟಿ ನಿಮ್ಮ ಧನಸ್ಥಾನದ ಮೇಲಿದೆ, ದುಡ್ಡಿನ ಮೇಲಿದೆ. ಸೊ ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ವಿಶೇಷ ಪ್ರಭಾವ ನಿಮ್ಮ ಆರ್ಥಿಕತೆಯ ಮೇಲೆ. ಇನ್ನು 1 ವರ್ಷಗಳ ಕಾಲ ದಯವಿಟ್ಟು ಸಿಂಹರಾಶಿಯವರು ರಿಸ್ಕಿ ಬಿಸ್ನೆಸ್, ಎಲ್ಲ ದುಡ್ಡನ್ನ ಸಾಲ ಮಾಡ್ಕೊಂಡು ಬಂದು ಇರೋದನ್ನೆಲ್ಲ ಮಾರ್ಬಿಟ್ಟು ತಗೊಂಡ್ಬಂದು ಬಿಸ್ನೆಸ್ಗೆ ಹಾಕೋದು, ಸಾಲ ಮಾಡ್ಕೊಂಡ್ಬಂದು ಬಿಸ್ನೆಸ್ಗೆ ಹಾಕೋದು, ಯಾರನ್ನೋ ನಂಬ್ಕೊಂಡು ದುಡ್ಡು ಕೊಡೋದು, ಬಡ್ಡಿ ಆಸೆಗೆ ದುಡ್ಡು ಕೊಡೋದು, ಇಂಥದ್ದೆಲ್ಲ ಮಾಡಬೇಡಿ. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಿ. ಗೊತ್ತಲ್ವಾ? ಯಾವ ಲಕ್ಸುರಿನೂ ಬೇಡ ನಿಮಗೆ. ಸೈಲೆಂಟ್ ಆಗಿ ಎಲೆ ಮರೆ ಕಾಯ್ತಾರೆ ಇರಕ್ ಪ್ರಯತ್ನ ಪಡಿ. ನಾನೇನು ಅಂತ ತೋರಿಸ್ತೇನೆ ಅಂತ ಸಾಲ ಮಾಡಿಯಾರು ತುಪ್ಪ ತಿನ್ನೋ ಜಾಯಮಾನವೇ ಬೇಡ. ಯಾರ ಸಹವಾಸವೂ ಬೇಡ. ಯಾವ ರಿಸ್ಕ್ ಕೈ ಹಾಕಬೇಡಿ. ರಿಸ್ಕ್ಗಳ ಕೈ ಹಾಕಬೇಡಿ. ಸೈಲೆಂಟ್ ಆಗಿ ನೀವಾಯ್ತು, ನಿಮ್ ಪಾಡಾಯ್ತು, ನಿಮ್ ಕೆಲಸ ಆಯ್ತು.
ಬಡವ ನೀ ಮಡಗದಂಗಿರುವಂತ ಯಾವ್ದೋ ಗಾದೆ ಹೇಳ್ತಾರಲ್ಲ ಆ ತರ ನೀವು ಆ ತರ ಎಲೆ ಮರೆ ಕಾಯ್ತರ ಬದುಕ್ಬಿಟ್ರೆ ಇನ್ನೊಂದು ವರ್ಷ ಅಷ್ಟೇ ನಿಮ್ಗೆ ಅಜ್ಞಾತವಾಸ. ಆಮೇಲೆ ನಿಮ್ಗೆ ಯಾವ ಅಜ್ಞಾತವಾಸವೂ ಇಲ್ಲ. ಶನೇಶ್ವರ ಅನುಗ್ರಹ, ಒಂದು ಅಜ್ಞಾತವಾಸ ಏನು ನೀವು ಇರೋದೇ ಗೊತ್ತಾಗಬಾರ್ದು ಯಾರಿಗೂ, ನಿಮ್ಮ ಅಸ್ತಿತ್ವೇ ಯಾರಿಗೂ ಕಾಣಬಾರ್ದು, ಅಷ್ಟು ಸೈಲೆಂಟ್ ಆಗಿ ಓಡ್ಬೇಕು ನೀವು. ಇನ್ನೊಂದು ವರ್ಷ ನೀವು ಇದನ್ನ ಮಾಡ್ಬಿಟ್ರಿ ಅಂದ್ರೆ ಅದ ನಂತರ ನೀವು ರಾಜ, ಏನೂ ತೊಂದರೆ ಇಲ್ಲ, ಆಯ್ತಲ್ವಾ? ಸೊ ಇದರ ಬಗ್ಗೆ ಗಮನಿಸಬೇಕು ಸಿಂಹರಾಶಿಯವರು. ಇನ್ನು 1 ವರ್ಷಗಳ ಕಾಲ ಅಷ್ಟಮ ಶನಿ ಪ್ರಭಾವ ಇನ್ನೂ ಬಾಕಿ ಇರಲಿದೆ. ಬರೇ ದುಡ್ಡು ಅಷ್ಟೇ ಅಲ್ಲ, ಕುಟುಂಬ ಸ್ಥಾನವು ದ್ವಿತೀಯ, ಅದ್ರ ಮೇಲೆ ಶನೀಶ್ವರ ದೃಷ್ಟಿ. ಸೊ ಮನೆಯಲ್ಲೇ ಸಿಂಹರಾಶಿಯವ್ರಿಗೆ ಆಗತ್ತೆ, ಮನೆಯಲ್ಲಿ ನೆಮ್ಮದಿ ಇಲ್ಲ ಸ್ವಾಮಿ, ಫ್ಯಾಮಿಲಿಲೇ ನೆಮ್ಮದಿ ಇಲ್ಲ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಬರೇ ಜಗಳ ಮಸ್ತಾಪಗಳು, ದೊಡ್ಡಪ್ಪನ ಜೊತೆ ಜಗಳ, ಚಿಕ್ಕವನ ಜೊತೆ ಜಗಳ, ಅಪ್ಪನ ಜೊತೆ ಜಗಳ, ಅಮ್ಮನ ಜೊತೆ ಜಗಳ, ಅತ್ತೆ ಜೊತೆ ಜಗಳ, ಮಾವನ ಜೊತೆ ಜಗಳ, ಬರೇ ರಿಲೇಷನ್ಸ್. ಯಪ್ಪ ಯಾವ ರಿಲೇಷನು ಬೇಡ, ಏನು ಬೇಡ ಅನ್ಸ್ಬಿಡಿದೆ ಗುರುಗಳೇ. ಇದು ಅಷ್ಟಮ ಶನಿ ಪ್ರಭಾವ. ಸೊ ಅದರಿಂದ ಧೃತಿಗೆಡಬೇಡಿ, ಯಾರನ್ನೂ ಕೆಡಿಸ್ಕೊಳ್ಬಿಡಿ, ಮುಖ ಕೆಡಿಸ್ಕೊಳ್ಬಿಡಿ ಯಾರ ಹತ್ರನೂ. ಎಲ್ಲರ ಹತ್ರ ಹ್ಞೂ ಆಯ್ತು ನೋಡೋಣ 1 ವರ್ಷ ಟೈಮ್ ಪಾಸ್ ಮಾಡ್ಬಿಟ್ರೆ ಆಮೇಲೆ ಎಲ್ಲರನ್ನೂ ನೀವು ಗೆದ್ಕೋಬಹುದು, ಎಲ್ಲರ ಮನಸ್ಸು ಗೆದ್ಕೋಬಹುದು, ಪ್ರೀತಿಯಿಂದ ಇರ್ಬೋದು. ಸೊ ಈ ಟೈಮ್ ಸರಿ ಇಲ್ದಿರೋ ಕಾರಣ ನೀವು ಅವರ ಪಾಲಿಗೆ ಶನಿ ಅಂತೆ ಕಾಡ್ತಾ ಇರ್ತೀರಿ, ಅವ್ರು ನಿಮಗೆ ಶನಿ ಅಂತೆ ಕಾಡ್ತಾ ಇರ್ತಾರೆ, ಕುಟುಂಬದಲ್ಲಿ ಸಮಸ್ಯೆ ಆಗ್ತಾ ಇರ್ತದೆ, ಜಗಳ ಮನಸ್ತಾಪಗಳು. ಸೊ ಆಗದಂತೆ ನೀವು ನೋಡ್ಕೊಳ್ಬೇಕು. ಶನೀಶ್ವರ ಅನುಗ್ರಹ ಬೇಕೇ ಬೇಕು ಸಿಂಹರಾಶಿಯವರಿಗೆ. ಸೊ ಅದರಿಂದ ಅಷ್ಟಮ ಶನಿ ಇದೆಲ್ಲಾ ವಿಚಾರಗಳಲ್ಲಿ ಪ್ರಭಾವ ಬೀರಲಿದೆ. ಕೆಲಸ ಜಾಬ್ ಮಾಡೋ ವಿಚಾರದಲ್ಲಿ ದಯವಿಟ್ಟು ಹೇಳ್ತೀನಿ, ಜಾಬ್ ರಿಸೈನ್ ಮಾಡಬೇಡಿ. ಏನೋ ಮಾಡ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಜಾಬ್ ರಿಸೈನ್ ಮಾಡ್ಬಿಡೋದು, ನಂಗೆ ಚಿಕ್ಕ ಬಿಟ್ಟದಾಗ ಅವಮಾನ ಮಾಡ್ಬಿಟ್ರು ಜಾಬ್ ರಿಸೈನ್ ಮಾಡ್ಬಿಡೋದು, ಅಥವಾ ದೊಡ್ಡದಾಗಿ ಬಿಸ್ನೆಸ್ ಮಾಡೋಣ ಅಬ್ನಹಿತು ಕಬ್ ಈಗಲ್ದಿರಿ ಇನ್ಯಾವಾಗ ಅನ್ಕೊಂಡು ರಿಸೈನ್ ಮಾಡ್ಬಿಟ್ಟು ದೊಡ್ಡದಾಗಿ ಇರೋ ಒಳ್ಳೆ ಜಾಬ್ ಇರೋದ್ರೆ ರಿಸೈನ್ ಮಾಡ್ಬಿಟ್ಟು ಹೋಗಿ ಬಿಸ್ನೆಸ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ನನ್ನ ಕನಸು ಅನ್ಕೊಂಡೆಲ್ಲ ಹೋಗೋದು. ದಯವಿಟ್ಟು ಇನ್ನೊಂದು ವರ್ಷ ರಿಸ್ಕ್ ತಗೋಬೇಡಿ. 3 ವರ್ಷ ಆದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. 2027 ನಂತರ ಅಂದ್ರೆ 7 ಜೂನ್ ನಂತರ. ಬಟ್ ಈಗ ದಿಸ್ ಇಸ್ ನಾಟ್ ದ ಟೈಮ್. ದಯವಿಟ್ಟು ಮಾಡಬೇಡಿ ಅಂತ ಕೆಲಸಗಳನ್ನ. ಒಂಥರ ಹುಚ್ಚಾಟ ಆಗ್ಬಿಡುತ್ತದು. ಸೊ ದಯವಿಟ್ಟು ಇದೆಲ್ಲ ಫಾಲೋ ಅಪ್ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಪರಿಹಾರ ಬಹಳ ಬಹಳ ಮುಖ್ಯ, ಅದನ್ನ ನೀವು ತಿಳ್ಕೊಳ್ಬೇಕು. ಶನೈಶ್ಚರನ ಆರಾಧನೆಯನ್ನ ಬಹಳ ವಿಶೇಷವಾಗಿ ನೀವು ಮಾಡಬೇಕಾದಂತ ಅವಶ್ಯಕತೆ ಇದೆ. ಅದರಲ್ಲಿ ಶನೈಶ್ಚರನ ಒಂದು ಸ್ತೋತ್ರ ಪಠನಗಳು, ಅದರಲ್ಲಿ ಬಹಳ ಸಿಂಪಲ್ ಆಗಿ ಹೇಳ್ಬಹುದು. ಓಂ ಶಂ ಶನೈಶ್ಚರಾಯ ನಮಃ. ಶಂ ಅನ್ನುವಂಥದ್ದು ಬೀಜಾಕ್ಷರ, ಶನೈಶ್ಚರನ ಬೀಜಾಕ್ಷರ. ಸೊ ಓಂ ಶಂ ಶನೈಶ್ಚರಾಯ ನಮಃ. ಬಹಳ ಜನ ಶನೇಶ್ವರ ಅಂತಾರೆ, ಬಟ್ ಶನೈಶ್ಚರ, ಶನೈಹಿ ಚರತಿ, ನಿಧಾನವಾಗಿ ಚಲಿಸುವವನು ಅಂತ ಅರ್ಥ. 2.5 ವರ್ಷ ಇರ್ತಾನೆ ಒಂದು ರಾಶಿಯಲ್ಲಿ ಅಂತ ಅರ್ಥ. ಸೊ ಈ ಒಂದು ಬೀಜಾಕ್ಷರ ಜಪವನ್ನ ನೀವು ಮಾಡಿದ್ರೆ, ಅಂದ್ರೆ ಪ್ರತಿಯೊಬ್ಬರು ಸಹ ಪ್ರತಿನಿತ್ಯ ಬೆಳಗ್ಗೆ ಒಂದು 108 ಸಲ, ರಾತ್ರಿ ಸಾಯಂಕಾಲ ಕೈಕಾಲು ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಮತ್ತೊಂದು 108 ಸಲ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಈ ಜಪ ಮಾಡಿದ್ರು ಸಾಕು, ನಿಮಗೆ ಅದ್ಭುತವಾಗಿ ಶನೈಶ್ಚರ ಅನುಗ್ರಹವಾಗಲಿದೆ. ಅದ್ರ ಜೊತೆಗೆ ದಶರಥ ಕರ್ತ ಶನಿ ಸ್ತೋತ್ರ ಇರ್ತದೆ, ಅದರ ಪಠನೆಯನ್ನು ಮಾಡಬಹುದು. ಈ ವಿಡಿಯೋ ಎಂಡ್ ಅಲ್ಲಿ ಅದ್ಭುತವಾದಂತಹ ಒಂದು ಶನಿ ಸ್ತೋತ್ರವನ್ನು ನಾನು ಹೇಳ್ತಾನೆ, ಅದನ್ನ ಪ್ರತಿನಿತ್ಯ ನೀವು ಕೇಳಿಸ್ಕೊಳ್ಬಹುದು. ಶನೈಶ್ಚರನ ಅಷ್ಟೋತ್ರ ಪ್ರತಿನಿತ್ಯ ಪಠನೆ ಮಾಡಬಹುದು. ಒರಿಜಿನಲ್ ಕುಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆಯನ್ನ ಅದರಲ್ಲಿ ನೀವು ಒಂದು ಮಣ್ಣಿನ ಹಣತೆ ಅಥವಾ ಕಬ್ಬಿಣದ ಒಂದು ಬಾಂಡ್ಲಿಯಲ್ಲಿ ಗಾಣದ ಎಳ್ಳೆಣ್ಣೆಯನ್ನು ಹಾಕಿ ಒಂದು ಬೆರಳುಗಾತ್ರ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚತಕ್ಕಂಥದ್ದು ಇರಬಹುದು. ಚೊಕ್ಕಿನ ಮುಂದೆ ನಿಮ್ಮ ಮುಖವನ್ನು ಒಂದ್ಸಲ ನೋಡ್ಕೊಳ್ಬಹುದು, ಕರಡಿಲಿ ನೋಡ್ಕೊಂಡಂಗ ಆ ಎಣ್ಣೆಯಲ್ಲಿ ಆ ಎಣ್ಣೆಯನ್ನ ದಾನ ಮಾಡತಕ್ಕಂಥದ್ದಿದೆ. ಶನೈಶ್ಚರನ ದೇವಸ್ಥಾನದಲ್ಲಿ ಶನೈಶ್ಚರನಿಗೆ ಗಾಣದ ಎಳ್ಳೆಣ್ಣೆಯಲ್ಲಿ ಶನೈಶ್ಚರನಿಗೆ ಎಳ್ಳೆಣ್ಣೆಯಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಕರಿ ಎಳ್ಳಿನಲ್ಲಿ ಶನೈಶ್ಚರನಿಗೆ ಅಷ್ಟೋತ್ತರ ಅರ್ಚನೆಯನ್ನ ಮಾಡಿಸ್ಕೊಳ್ತಕ್ಕಂಥದ್ದು. ಈ ತರ ಪ್ರತಿಯೊಂದು ಶನೈಶ್ಚರನ ಅನುಗ್ರಹಕ್ಕೋಸ್ಕರ ನೀವು ಪ್ರಾರ್ಥನೆ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಆದ್ರೆ ಪವರ್ಫುಲ್ ಆಗಿರತಕ್ಕಂತಹ ಪರಿಹಾರಗಳಲ್ಲಿ ಮುಖ್ಯವಾಗಿ ಬರತಕ್ಕಂಥದ್ದೇ ಶನಿ ಶಾಂತಿ. ಅದರಲ್ಲೂ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೈಶ್ಚರನಿಗೆ ವಿಶೇಷವಾಗಿ ಹೋಮವನ್ನ ಮಾಡತಕ್ಕಂಥದ್ದು ಇದೆಯಲ್ಲ, ಅದ್ಭುತವಾದಂತಹ ಪರಿಹಾರ. ಆ ಒಂದು ವಿಶೇಷವಾದ ಶನಿ ಶಾಂತಿಯಲ್ಲಿ ಶನೈಶ್ಚರನ ಚಿಹ್ನೆ ಯಾವುದು? ಶನೈಶ್ಚರನ ಚಿಹ್ನೆ ಕುದುರೆಯ ಲಾಳ. ನೀವು ಹೇಳಿದ್ರಲ್ಲ, ಕುದುರೆ ಲಾಳ ಎಲ್ಲ ಮನೆಯಲ್ಲಿ ಬಾಗಿಲಿಗೆಲ್ಲ ಹಾಕಿಟ್ಟಿರ್ತಾರ ಕುದುರೆಯಲ್ಲ, ಆ ಕುದುರೆಯ ಲಾಳದ ಒಂದು ಚಿಹ್ನೆಯಲ್ಲಿ ಒಂದು ವಿಶೇಷವಾದ ಕೃಷ್ಣವೀಟಿಕಾ ರತ್ನವನ್ನ ನಾನು $ಅನ್ನು ಮಾಡಿಸಿದ್ದೇನೆ, ಗೊತ್ತಲ್ವಾ? ಈ ಕೃಷ್ಣವೀಟಿಕಾ ರತ್ನವನ್ನ ಕುದುರೆ ಲಾಳದ ಒಂದು ಡಿಸೈನ್ ಅಲ್ಲಿ $. ಮಾಡಿಸಿ ಈ ವಿಶೇಷವಾಗಿರತಕ್ಕಂಥ ಇನ್ನೂ ಪವರ್ಫುಲ್ ಆಗಿರತಕ್ಕಂತಹ ಮಾಲೆ ಇದು ಬಂದು
ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆ, ಒರಿಜಿನಲ್ ಕೃಷ್ಣ ಶಾಲ್ಮಲಾ ರತ್ನಗಳು. ಈ ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆಯನ್ನ ಕೃಷ್ಣವೀಟಿಕಾ ರತ್ನದ ಒಂದು ಶನೈಶ್ಚರನ ಒಂದು ಡಾಲರ್ ಇವತ್ತಲ್ವಾ, ಇದು ಕುದುರೆ ಲಾಳದ ಆಕಾರದಲ್ಲಿ ಒಂದು ಡಾಲರ್ ಅನ್ನು ಮಾಡಿಸಿದ್ದಾನೆ. ಇದನ್ನ ಹಾಗೂ ಈ ಮಾಲೆಯನ್ನ ವಿಶೇಷವಾಗಿ ವೈಶಾಖ ಅಮಾವಾಸ್ಯೆ ಶನಿವಾರ ಬಂದಿದೆ ಈ ಬಾರಿ. ಸೊ ಶನಿವಾರದ ದಿವಸನೇ ವೈಶಾಖ ಅಮಾವಾಸ್ಯೆ 16ನೇ ತಾರೀಕು, ಮೇ 16ನೇ ತಾರೀಕು ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಹೋಮವನ್ನು ಮಾಡಿ ಈ ವಿಶೇಷವಾದ ಡಾಲರ್ ಅನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು, ಬಹಳ ಚೆನ್ನಾಗಿರ್ತದೆ. ಅಷ್ಟೇ ಅಲ್ಲ, ಅವತ್ತಿನ ಸಹ ಇನ್ನೂ ಹಲವಾರು ಹೋಮಗಳಿದೆ. ಅದರಲ್ಲೂ ವಿಶೇಷವಾಗಿ ಮಹಾಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೇವೆ. ಮಾಟ ಮಂತ್ರಾದಿ ಯಾವುದೇ ಬಾಧೆಗಳಿದ್ರೂ ಪರಿಹಾರವಾಗಬೇಕು ಅಂತ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿ, ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ, ಇನ್ನೂ ಹಲವಾರು ವಿಶೇಷವಾದ ಹೋಮಗಳನ್ನು ಮಾಡಿ ಅದರಲ್ಲಿ ಈ ಮಾಲೆಯನ್ನ, ಈ ಡಾಲರ್ ಅನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಸಾಕು, ಪರವಾಗಿಲ್ಲ. ನೀಟಾಗಿ ಒಂದು ಪೇಪರ್ ನಲ್ಲಿ ನಿಮ್ಮ ಹೆಸರು, ನಿಮ್ಮ ವಿಳಾಸ, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬರೆದು ಅದೊಂದು ಫೋಟೋ ತೆಗೆದು ನಮಗೊಂದು ವಾಟ್ಸ್ಆಪ್ ಮಾಡಿದ್ರು ಆಯ್ತು. ಇಲ್ಲ ವಾಟ್ಸ್ಆಪ್ ಅಲ್ಲಿ ನೀಟಾಗಿ ಟೈಪ್ ಮಾಡ್ತೀರಾ, ಟೈಪ್ ಮಾಡುವುದು ಏನು ತೊಂದರೆ ಇಲ್ಲ. ಸೊ ಸಂಕಲ್ಪ ಸೇವೆಗೆ ನೀವು ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂದ್ರೆ ಅವತ್ತಿನ ದಿವಸ ಶನಿವಾರ ಬೆಳಗ್ಗೆ ಸಹಸ್ರ ಶನಿ ಶಾಂತಿ ಒಂದು ಮಹಾ ಸಂಕಲ್ಪದಲ್ಲಿ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳನ್ನು ಸಹ ನೀವು ಲೈವ್ ನೋಡಬಹುದು. ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ಶಾಲ್ಮಲಾ ಮಣಿಗಳ ಒಂದು ಮಾಲೆ ಜೊತೆಗೆ ವಿಶೇಷವಾದ ಶನೇಶ್ವರನ ಕೃಷ್ಣವೀಟಿಕಾ ರತ್ನದ ಒಂದು ಡಾಲರ್ ಇರತಕ್ಕಂಥ ಮಾಲೆಯನ್ನ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಬಹುದು. ವಿಶೇಷವಾದ ಏನಾದ್ರು ಪ್ರಶ್ನೆಗಳಿದ್ರೆ, ಅನುಮಾನಗಳಿದ್ರೆ ಟೆನ್ಷನ್ ಮಾಡ್ಕೊಳ್ಬೇಡಿ. ನಮ್ಮ ಆಫೀಸ್ ನಂಬರ್ ಇದೆ, ಖಂಡಿತವಾಗಿ ನೀವು ಕಾಲ್ ಮಾಡಿ ಕೇಳಬಹುದು. ಅಕಸ್ಮಾತ್ ಕಾಲ್ ಅಟೆಂಡ್ ಆಗಲಿಲ್ಲ ಅಂದ್ರೆ ವಾಟ್ಸಪ್ ಮಾಡಿ, ಒಂದು ಬಿಟ್ಟು 4 ಸಲ ಕಾಲ್ ಮಾಡಿ, ಏನು ಟೆನ್ಷನ್ ಇಲ್ಲ. ಬಟ್ ಯಾರು ಸಹ ದಯವಿಟ್ಟು ನೀವು ಕೆಳಗಡೆ ಕಮೆಂಟ್ಸ್ ಅಲ್ಲಿ ನಿಮ್ಮ ವೈಯಕ್ತಿಕ ನಂಬರ್ನ ಹಾಕಬೇಡಿ. ಯಾರ್ಯಾರೋ ನಾವೇ ವಿಠಲ್ ಭಟ್ರು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ರೆ ನಂಬ್ಕೊಂಡು ಸಮಸ್ಯೆ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಹೇಳ್ತೀನಿ. ದಯವಿಟ್ಟು ನಿಮ್ಮ ನಂಬರ್ನ ಯಾರು ಸಹ ಕೆಳಗಡೆ ಕಮೆಂಟ್ ಮಾಡಬೇಡಿ. ದಯವಿಟ್ಟು ಹೇಳ್ತೀನಿ, ನಿಮ್ಮ ನಂಬರ್ ಕಮೆಂಟ್ ಮಾಡಬೇಡಿ. ಒಳ್ಳೇದಾಗ್ಲಿ. ಇನ್ನು ಬೇರೆ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ, ನಿಮ್ಮ ಕಮೆಂಟ್ಸ್ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ. ಬಟ್ ನಿಮ್ಮ ವೈಯಕ್ತಿಕ ಅಡ್ರೆಸ್, ನಿಮ್ಮ ವೈಯಕ್ತಿಕ ನಂಬರ್ನ ಕಮೆಂಟ್ ಮಾಡಬೇಡಿ, ನಮಗೆ ವಾಟ್ಸ್ಆಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣೋ ನಮ್ಮ ಆಫೀಸ್ ನಂಬರ್ಗೆ ವಾಟ್ಸ್ಆಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಡಬಹುದು. ಇಲ್ಲ ನನ್ನ ಹತ್ರ ನೇರವಾಗಿ ಬಂದು ಭೇಟಿ ಮಾಡಿಕೊಂಡು ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತ ನಾವು ಕಾಲಲ್ಲೇ ನನ್ನ ಹತ್ರ ಮಾತಾಡಬೇಕು, ಕನ್ಸಲ್ಟೇಷನ್ ಬೇಕು ನಿಮಗೆ ಅಂತ ಆದ್ರೆ ನಮಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ. ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗೋ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.